ನಮಗಿರೋ ಭಕ್ತಿ ಶ್ರೀರಾಮಚಂದ್ರನ ಮೇಲೆ ಅವ್ರಿಗಿಲ್ಲ. ಅದಕ್ಕೆ ನಾನು 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯ ಉದ್ಘಾಟನೆ ಮಾಡೋದಲ್ಲ, ನಾನು ಒಂದು ದೇವಾಲಯ ಉದ್ಘಾಟನೆ ಮಾಡಿದೆ. ಮಧೇಪುರ ಕಾಶ್ಮೀರದಲ್ಲಿ ನಾನು ಒಂದು ದೇವಾಲಯ ಉದ್ಘಾಟನೆ, ಆಂಜನೇಯ ಪ್ರತಿಮೆ ಓದ್ಕೂರಲ್ಲಿ ಉದ್ಘಾಟನೆ ಮಾಡಿದೆ. ಅದು ಎಲ್ಲರಿಗೂ ಹೇಳಿಸ್ತೆ. ಜೈ ಶ್ರೀರಾಮ್ ಅನ್ನೋದು ಬಿಜೆಪಿಯವರು ಸೊತ್ತಲ್ಲ. ಇದು ಮಹಾತ್ಮ ಗಾಂಧೀಜಿಯವರೇ ಹೇ ರಾಮ್ ಅಂತ ಹೇಳಿದ್ರು. ಅದನ್ನ ನಾವು ಹೇಳೋಣ, ಏನು ತಪ್ಪೇನಿದೆ ಅಂತ ಹೇಳಿ ನೀವೆಲ್ಲ ಹೇಳಿ ಅಂತೇಳಿ ಜೈ ಶ್ರೀರಾಮ್ ಅಂತ ಹೇಳೋದು. ಅದರಿಂದ ನಮಗೆ ಯಾವುದೇ ಸಿದ್ಧಾಂತದಲ್ಲಿ ರಾಜಿ ಇಲ್ಲ. ಸೆಕ್ಯುಲರಿಸಮ್ನಲ್ಲಿ ನಂಬಿಕೆ ಇಟ್ಕೊಂಡಿರೋ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋ. ಅವರಿಗೆ ಬಿಜೆಪಿಯವರಿಗೆ ಜಾತ್ಯತೀತ ಸುಮ್ಮನೆ ಬಾಯಿನಲ್ಲಿ ಹೇಳ್ತಾರೆ ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ. ಬಟ್ ವಾಸ್ತವಿಕವಾಗಿ ಅವರು ಅದನ್ನ ಪಾಲನೆ ಮಾಡ್ತಾ ಇಲ್ಲ, ವಿರುದ್ಧವಾಗಿ ನಡೆದಿದ್ದಾರೆ. ಸೊ ಈ ದೇಶ ಒಗ್ಗಟ್ಟಾಗಿ ಉಳಿಬೇಕಾದ್ರೆ, ದೇಶದ ಐಕ್ಯತೆ ಉಳಿಬೇಕಾದ್ರೆ, ದೇಶದ 143 ಕೋಟಿ ಜನ ಅನ್ಯೋನ್ಯವಾಗಿ ಸೌಹಾರ್ದತೆಯಿಂದ ಬಾಳಬೇಕಾದ್ರೆ ನಾವು ಯಾರಿಗೂ ಕೂಡ ವಿವೇಕ ಮಾಡ್ತಕ್ಕಂಥದ್ದಾಗಿ ದ್ವೇಷಿಸ್ತಕ್ಕಂಥದ್ದಾಗಿ ಮಾಡಬಾರ್ದು. ಅದೇ ಗಾಂಧಿ